ಮಂಡ್ಯ ಸಂಸದೆ ಸುಮಲತಾ ಇವತ್ತು ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ಸುಮಲತಾ. ಬಿಎಸ್ವೈ ವಿಜಯೇಂದ್ರ ಜೋಶಿ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಲಿದ್ದಾರೆ. ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಹೈಕಮಾಂಡ್ ಬಿಟ್ಕೊಟ್ಟಿದೆ. ಮಂಡ್ಯ ಕ್ಷೇತ್ರದ ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು ಸುಮಲತಾ. ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದೆ. ಈಗ ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ. ಬಿಜೆಪಿ ಸೇರೋ ಮೂಲಕ ರಣತಂತ್ರವನ್ನ ಹೆಣೆದಿದ್ದಾರೆ ಮಂಡ್ಯ ಸಂಸದೆ. ಹಾಗಾದ್ರೆ ಸುಮಲತಾ ಕುಮಾರಸ್ವಾಮಿ ಪರ ಕ್ಯಾಂಪೇನಿಗೆ ಹೋಗ್ತಾರಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಸುಮಲತಾ ಅವರ ರಾಜಕೀಯ ನಡೆ ಏನು ಅನ್ನುವಂತಹ ಕುತೂಹಲ ಬಹಳ ಜೋರಾಗಿತ್ತು. ಮೊನ್ನೆ ತಾನೇ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಏಪ್ರಿಲ್ 3ಕ್ಕೆ. ಸುಮಲತಾ ಅವರು ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇತ್ತು. ಈಗ ಸುಮಲತಾ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಹಾಗಾದ್ರೆ ಸುಮಲತಾ ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಅಖಾಡಕ್ಕಿಳಿತಾರಾ? ಇದರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಬಿಜೆಪಿಗೆ ಸೇರೋ ಮೂಲಕ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಸುಮಲತಾ. ಬಿಜೆಪಿ ಸೇರ್ಪಡೆಗೂ ಮುನ್ನ ಅಂಬರೀಷ್ ಸಮಾಧಿಗೆ ಭೇಟಿ ನೀಡಿ ಬಿಜೆಪಿ ಕಚೇರಿಯಲ್ಲಿ ಪಕ್ಷ ಸೇರ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. ಒಂದು ಹೊಸ ಜರ್ನಿ ಶುರುವಾಗ್ತಾ ಇದೆ ಅಂತ ಹೇಳಿದ್ರು ಸುಮಲತಾ. ಪ್ರಚಾರಕ್ಕೆ ಹೋಗೋ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಬಿಜೆಪಿ ಸೇರಿದ ಮೇಲೆ ಎಲ್ಲವೂ ನಿರ್ಧಾರವಾಗುತ್ತೆ ಅಂತ ಸಂಸದೆ ಸುಮಲತಾ ಹೇಳಿಕೆ ಕೊಟ್ಟಿದ್ದಾರೆ. 11:30ಕ್ಕೆ ಕಾರ್ಯಕ್ರಮ ಇದೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ. ಅದಕ್ಕೂ ಮುನ್ನ ಅಂಬರೀಷ್ ಸಮಾಧಿಗೆ ಭೇಟಿ ನೀಡಿದ್ರು. ಒಂದು ಹೊಸ ಜರ್ನಿ ಶುರುವಾಗ್ತಾ ಇದೆ. ಬಿಜೆಪಿ ಕಚೇರಿಯಲ್ಲಿ ಪಕ್ಷ ಸೇರ್ತೀನಿ, ಪ್ರಚಾರಕ್ಕೆ ಹೋಗೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಬಿಜೆಪಿ ಸೇರಿದ ಮೇಲೆ ಎಲ್ಲವೂ ನಿರ್ಧಾರ ಅಂತ ಸಂಸದೆ ಸುಮಲತಾ ಹೇಳಿಕೆ ಕೊಟ್ಟಿದ್ದಾರೆ. ಫಸ್ಟ್ ನಾನು ಅಂಬರೀಷ್ ಅವರ ಸಮಾಧಿ ಹತ್ರಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ನಾನು ಬಿಜೆಪಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಇವತ್ತಾದ ಮೇಲೆ ಕೂತ್ಕೊಂಡು ಚರ್ಚೆ ಮಾಡಿ ಫೈನಲೈಸ್ ಆಗುತ್ತೆ. ಇನ್ನೂ ಯಾವುದು ಆ ಡೀಟೇಲ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ಈಗ ಫಸ್ಟ್ ನಾನು ಅಂಬರೀಷ್ ಅವರ ಸಮಾಧಿ ಹತ್ರಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ನಾನು ಬಿಜೆಪಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಇವತ್ತಾದ ಮೇಲೆ ಕೂತ್ಕೊಂಡು ಚರ್ಚೆ ಮಾಡಿ ಫೈನಲೈಸ್ ಆಗುತ್ತೆ. ಇನ್ನೂ ಯಾವುದು ಆ ಡೀಟೇಲ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿಶಿವರಾಮ್, ಹಂತ ಹಂತದಲ್ಲೂ ಕೂಡ ಸುಮಲತಾ ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕಿದ್ದಾರೆ. ಆರಂಭದಲ್ಲಿ ಮಂಡ್ಯದಲ್ಲಿ ಸುಮಲತಾಗೆ ಟಿಕೆಟ್ ಸಿಗತ್ತಾ ಅನ್ನುವಂತಹ ಕುತೂಹಲ ಇತ್ತು. ಟಿಕೆಟ್ ಮಿಸ್ ಆದ ನಂತರ ಮುಂದಿನ ನಡೆ ಏನು ಅನ್ನೋ ಕುತೂಹಲ ಇತ್ತು. ಈಗ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಆದ್ರೆ ಮಂಡ್ಯದಲ್ಲಿ ಪ್ರಚಾರವನ್ನ ನಡೆಸ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಒಟ್ಟಾರೆ ಇವತ್ತಿನ ಬಿಜೆಪಿ ಸೇರ್ಪಡೆಯ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಹೇಳೋದಾದ್ರೆ. ಶ್ವೇತಾ ತಾವು ಹೇಳಿದಂತೆ ಇಷ್ಟು ದಿನಗಳ ಕಾಲ ಸುಮಲತಾ ಅವ್ರದ್ದು ಬಿಜೆಪಿ ಸೇರ್ತಾರೆ ಅನ್ನುವಂಥ ಕುತೂಹಲ ಇರಬಹುದು, ಅಥವಾ ಪಕ್ಷೇತರವಾಗಿ ನಿಲ್ತಾರೆ ಅನ್ನುವಂಥ ಕುತೂಹಲ ಇರಬಹುದು. ಇದೆಲ್ಲವೂ ಕೂಡ ಬಹುದೊಡ್ಡ ಕುತೂಹಲವಾಗಿ ಕಾಣ್ತಾ ಇದ್ವು. ಆದರೆ ಈಗ ಮತ್ತೆ ಆ ರೀತಿಯ ಯಾವುದೇ ಕುತೂಹಲಗಳು ಇಲ್ಲ ಅಂತ ಅನಿಸುತ್ತೆ. ಬಿಜೆಪಿಯನ್ನು ಸೇರ್ಪಡೆ ಆಗುವ ನಿರ್ಧಾರವನ್ನು ತೆಗೆದುಕೊಂಡಿರುವ ಸುಮಲತಾ ಅವರು ಈಗ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಹೋಗ್ತಾರಾ ಇಲ್ವಾ ಅನ್ನುವಂಥ ಕುತೂಹಲ ಅಷ್ಟು ದೊಡ್ಡ ಇಂಟ್ರೆಸ್ಟಿಂಗ್ ವಿಚಾರವಾಗಿ ಕಾಣೋದಿಲ್ಲ. ಯಾಕೆಂದರೆ ಸುಮಲತಾ ಅವರು ಆರಂಭದಲ್ಲಿ ತಾನು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಎನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದರು. ಬಿಜೆಪಿ ಹೈಕಮಾಂಡ್ ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡಿದರು, ರಾಜ್ಯ ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡಿದರು. ಆದರೆ ಪಾರ್ಟಿಯನ್ನು ಕೂಡ ಸೇರಿರಲಿಲ್ಲ. ಹೀಗಾಗಿ ಅವರಿನ್ನು ಪಾರ್ಟಿ ಸೇರ್ಪಡೆ ಆಗದೇ ಇರೋದರ ಬಗ್ಗೆಯೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಕೆಲವರಿಗೆ ಆಕ್ಷೇಪಗಳಿದ್ವು. ಸುಮಲತಾ ಅವರು ಇಷ್ಟು ದಿನ ಆದರೂ ಯಾಕೆ ಪಾರ್ಟಿಯನ್ನು ಸೇರಲಿಲ್ಲ ಹೇಳುವಂಥ ಪ್ರಶ್ನೆಗಳನ್ನು ಕೂಡ ಬಹಿರಂಗವಾಗಿ ಆರ್ ಅಶೋಕ್ ಅಂತವರು ಮಾಡಿದರು. ಈಗ ಮಂಡ್ಯವನ್ನು JDSಗೆ ಬಿಟ್ಟುಕೊಡುವ ತೀರ್ಮಾನವನ್ನು ಹೈಕಮಾಂಡ್ ಮಾಡಿದೆ. ಸಹಜವಾಗಿ ಪಕ್ಷೇತರವಾಗಿ ನಿಲ್ಲುವಂಥ ವಾತಾವರಣ ಕಳೆದ ಬಾರಿಯಂತೆ ಇಲ್ಲ ಎನ್ನುವಂಥ ಒಂದು ಅಲ್ಲಿಯ ವಸ್ತುಸ್ಥಿತಿ ಸುಮಲತಾ ಅವರು ಕೂಡ ಅರ್ಥ ಆಗಿ ಅವರು ಪಕ್ಷೇತರವಾಗಿ ನಿಲ್ಲದೇ ಇರುವಂಥ ತೀರ್ಮಾನವನ್ನು ಕೈಗೊಂಡಾಗಿದೆ. ಬಿಜೆಪಿಯನ್ನು ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಪ್ರಮುಖವಾಗಿ ಕುಮಾರಸ್ವಾಮಿ ಅವರಿಗೆ ಮತ್ತು ಅವರಿಗೆ ರಾಜಕೀಯವಾಗಿ ಒಂದಿಷ್ಟು ಸಂಬಂಧಗಳು ಹೇಳಿಕೊಳ್ಳುವಂತಿರಲಿಲ್ಲ. ಅವರು ಸಂಸದರಾಗಿದ್ದ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ವಿಚಾರಗಳ ಬಗ್ಗೆ ಸಾಕಷ್ಟು ವಾಗ್ವಾದಗಳು, ಪ್ರತಿ ಹೇಳಿಕೆಗಳು ಕೂಡ ಆಗಿದ್ವು. ಆದರೆ ಕುಮಾರಸ್ವಾಮಿ ಅವರು ತಾವು ಸ್ಪರ್ಧೆಯನ್ನು ಮಾಡ್ತಿರುವ ಹಿನ್ನೆಲೆಯಲ್ಲಿ ಮೊನ್ನೆ ಅವರ ನಿವಾಸಕ್ಕೆ ಹೋಗಿ ಅವರನ್ನು ವಿಶ್ವಾಸಕ್ಕೆ ಪಡೆಯುವ, ಅವರನ್ನು ಚುನಾವಣೆಯ ಪ್ರಚಾರಕ್ಕೆ ಕರೆಯುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ವಿಜಯೇಂದ್ರ ಅವರು JP ನಗರದಲ್ಲಿರುವಂಥ ಸುಮಲತಾ ಅವರ ನಿವಾಸಕ್ಕೆ ಹೋಗಿ ಪಾರ್ಟಿ ಸೇರ್ಪಡೆಗೆ ಆಹ್ವಾನವನ್ನು ಕೊಟ್ಟಿದ್ದರು.
ಅದಕ್ಕೂ ಪೂರ್ವದಲ್ಲಿ ಜೆ ಪಿ ನಡ್ಡಾ ಅವ್ರ ಜೊತೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಪಾರ್ಟಿ ಸೇರ್ಪಡೆಗೆ ಆಗುವಂತೆ ಅವರಿಗೆ ಸೂಚನೆಯನ್ನು ಕೊಡಲಾಗಿತ್ತು. ಆ ಎಲ್ಲ ನಿರ್ಣಯಗಳನ್ನು ಒಪ್ಪಿ ಇವತ್ತು ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸುಮಲತಾ ಅವರ ಪಾರ್ಟಿ ಸೇರ್ಪಡೆಯನ್ನು ಬಿಜೆಪಿ ನಾಯಕರುಗಳು ಸ್ವಾಗತವನ್ನು ಮಾಡಿದ್ದಾರೆ. ಸಿ.ಟಿ. ರವಿ ಮಾತಾಡ್ತಾ ಇದ್ರು ಈಗಷ್ಟೇ, ಸುಮಲತಾ ಅವರ ಪಾರ್ಟಿ ಸೇರ್ಪಡೆಯಿಂದ ಪಾರ್ಟಿಗೆ ಬಲ ಬರುತ್ತೆ, ಅವರ ಪ್ರಬುದ್ಧ ಹೇಳಿಕೆಗಳು ಕೂಡ ಎಲ್ಲರಿಗೂ ಮೆಚ್ಚುಗೆ ಆಗುವಂತೆ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿ ಅವರನ್ನು ಸ್ವಾಗತ ಮಾಡೋದಕ್ಕೆ ಈಗ ಬಿಜೆಪಿ ನಾಯಕರು ರೆಡಿಯಾಗಿದ್ದಾರೆ. ಸ್ವತಃ ಬಿ.ಎಸ್. ಯಡಿಯೂರಪ್ಪ, ಬಿ.ವೈ. ವಿಜಯೇಂದ್ರ, ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಈಗ 11ವರೆಗೆ ಪಾರ್ಟಿಯನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಈಗಿರುವಂಥ ಒಂದು ರಾಜಕೀಯ ಲೆಕ್ಕಾಚಾರಗಳನ್ನು ನೋಡಿದಾಗ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಬಂದಾಗ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ರು. ಆ ಬೆಂಬಲವನ್ನು ಕೊಟ್ಟ ಪರಿಣಾಮವೂ ಇರಬಹುದು ಮತ್ತು ಬಿಜೆಪಿ JDS ಜೊತೆ ಒಳ ಒಪ್ಪಂದವನ್ನು ಅಥವಾ ಒಂದಿಷ್ಟು ಹೊಂದಾಣಿಕೆಯನ್ನು ಮಾಡಿಕೊಳ್ಳದ ಕಾರಣಕ್ಕಾಗಿಯೂ ಇರಬಹುದು ಬಿಜೆಪಿ ಮಂಡ್ಯದಲ್ಲಿ ಉತ್ತಮವಾದ ಮತಗಳಿಕೆಯನ್ನು ಮಾಡಿತ್ತು. ಅಲ್ಲಿ 5-7 ಕ್ಷೇತ್ರಗಳಲ್ಲಿ ಕಳೆದ ಬಾರಿ JDS ಗೆದ್ದಿದ್ವು. ಆದರೆ ಈ ಬಾರಿ JDS ಕೇವಲ 1 ಸ್ಥಾನಕ್ಕೆ ಮಾತ್ರ ತೃಪ್ತಿಯನ್ನು ಪಡ್ಕೊಳ್ಬೇಕಾಯಿತು ಅನ್ನೋದರ ಅರ್ಥ ಬಿಜೆಪಿ ಅಲ್ಲಿ ಸಂಘಟನೆಯನ್ನು ಬಲಪಡಿಸಿದೆ. ಸುಮಲತಾ ಅವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಾರ್ಟಿಗೆ ಸಪೋರ್ಟನ್ನು ಮಾಡಿದರು. ಇದೆಲ್ಲವೂ ಕ್ಯಾಲ್ಕುಲೇಷನ್ ಪ್ರಕಾರ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿಯೂ ಕೂಡ ಪಾರ್ಟಿಯನ್ನು ಗಟ್ಟಿ ಮಾಡುವ, ಸಂಘಟನೆಯನ್ನು ಬಲಗೊಳಿಸುವಂಥ ಒಂದು ದಾರಿ ಇದೆ ಅನ್ನೋದನ್ನು ಕಂಡುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಸುಮಲತಾ ಅವರು ಸ್ವತಃ ಬಿಜೆಪಿಗೆ ಬೆಂಬಲವನ್ನು ಕೊಡ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ರಾಜಕೀಯದ ದೃಷ್ಟಿಯಿಂದ ಬಿಜೆಪಿಗೂ ಲಾಭ ಆಗಬಹುದು. ಜೊತೆಗೆ ಸುಮಲತಾ ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ, ಯಾಕೆಂದರೆ ಕಾಂಗ್ರೆಸ್ ಅನ್ನು ಸೇರಿರುವಂಥ ತೀರ್ಮಾನವನ್ನು ಕಳೆದ ಬಾರಿಯೇ ಮಾಡಿದ್ರು. ಈಗ JDS ಮತ್ತು ಬಿಜೆಪಿ ಒಂದಾಗಿದೆ. ಈ ಸಂದರ್ಭದಲ್ಲಿ ಒಂದು ವೇಳೆ ತನ್ನ ಪುತ್ರ ಅಭಿಷೇಕ್ ರಾಜಕೀಯವನ್ನು ಬರಬೇಕು ಎನ್ನುವುದೇ ಆದರೆ ಅದು ಬಿಜೆಪಿಯಲ್ಲಿ ಆ ಒಂದು ದಾರಿ ಸುಗಮವಾಗಿದೆ ಎನ್ನುವಂಥ ಲೆಕ್ಕಾಚಾರಗಳನ್ನು ಕೂಡ ಸ್ವತಃ ಸುಮಲತಾ ಅವರು ಹಾಕದಂತೆ ಇದೆ ಮತ್ತು ಬಿಜೆಪಿಯಲ್ಲಿ ಅವಕಾಶಗಳು ಇದೆ ಎನ್ನುವ ಕಾರಣಕ್ಕೋಸ್ಕರ ಸುಮಲತಾ ಅವರು ಯಾವುದೇ ಬಂಡಾಯವನ್ನು ತೋರದೆ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥ ನಿರ್ಧಾರವನ್ನು ಕೈಗೊಳ್ಳದೆ ಈಗ ಬಿಜೆಪಿಯನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಕಾಣೋದು ಶ್ವೇತಾ, ಕಳೆದ ಬಾರಿ ಸುಮಲತಾ ಅವರಿಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಾಗ ಬಿಜೆಪಿಯು ಕೂಡ ಬೆಂಬಲವನ್ನು ಕೊಟ್ಟಿತ್ತು. ಆ ಭಾಗದಲ್ಲಿ ಪ್ರಮುಖ ಲೀಡರ್ಗಳನ್ನಿಸ್ಕೊಂಡವರೆಲ್ಲರೂ ಕೂಡ ಸುಮಲತಾ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದರು ಸಚ್ಚಿದಾನಂದ ಅವರ ಆದಿಯಾಗಿ. ಈಗ ಬೆಂಬಲ ಕೊಟ್ಟಂತ ನಾಯಕರೆಲ್ಲರೂ ಬಹುತೇಕವಾಗಿ ಬಿಜೆಪಿ ಜೊತೆ ಸೇರಿದ್ದಾರೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅವರೆಲ್ಲರೂ ಸ್ಪರ್ಧೆಯನ್ನು ಮಾಡಿದ್ದಾರೆ. ಹೀಗಾಗಿ ಸುಮಲತಾ ಅವರು ಪಕ್ಷೇತರವಾಗಿ ನಿಂತರೂ ಕೂಡ ಅಂಥದ್ದೊಂದು ದೊಡ್ಡ ರಾಜಕೀಯ ಚಿತ್ರಣಗಳು ಬದಲಾಗುವ ಲಕ್ಷಣಗಳಿಲ್ಲ ಎನ್ನುವುದನ್ನು ಮನಗಂಡಿರುವಂಥ ಸುಮಲತಾ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ ಮತ್ತು ಬಿಜೆಪಿ ನಾಯಕರುಗಳು ಅವರಿಗೆ ವಿಶ್ವಾಸ ತುಂಬುವ ಮತ್ತು ತಮ್ಮ ರಾಜಕೀಯದ ಭವಿಷ್ಯವನ್ನು ಬಿಜೆಪಿಯಲ್ಲಿ ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಮನವಿ ರೂಪದ ಸೂಚನೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಸುಮಲತಾ ಅವರು ಪಾರ್ಟಿ ಸೇರ್ಪಡೆ ಆಗ್ತಾ ಇದ್ದಾರೆ. ಶ್ವೇತಾ. ಓಕೆ ರವಿ ಶಿವರಾಮ್, ಈಗ ಕಳೆದ ಬಾರಿ ಲೋಕಸಭೆ ಚುನಾವಣೆಯ ಪರಿಸ್ಥಿತಿಯನ್ನ ನೋಡಿದ್ರೆ ಇಬ್ಬರು ನಾಯಕರ ನಡುವೆ ಬಹಳ ಜೋರಾದಂತಹ ಮಾತಿನ ಯುದ್ಧವೇ ನಡೆದು ಹೋಗಿತ್ತು. ಈಗ ಪರಿಸ್ಥಿತಿಯೂ ಬದಲಾಗಿದೆ, ಇಬ್ಬರು ನಾಯಕರ ಮನಸ್ಥಿತಿಯೂ ಬದಲಾಗಿದೆ ಅಂತಲೇ ನೋಡೋದಾದ್ರೆ ಮಂಡ್ಯ ಜನರು ಇದನ್ನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಯಾಕಂದ್ರೆ ಮಂಡ್ಯ ಜನರೇ ಬಹಳ ಡಿಫ್ರೆಂಟು, ಮಂಡ್ಯ ಪಾಲಿಟಿಕ್ಸ್ ಬಹಳ ಡಿಫ್ರೆಂಟು, ಇಂಡಿಯಾ ಪಾಲಿಟಿಕ್ಸ್ ಒಂದು ಕಡೆ ಆದ್ರೆ ಮಂಡ್ಯ ಪಾಲಿಟಿಕ್ಸೇ ಒಂದು ಕಡೆ ಅಂತ ಹೇಳ್ತಾರೆ. ಹಾಗಾಗಿ ಕಳೆದ ಬಾರಿ ಸ್ವಾಭಿಮಾನದ ಹೆಸರಲ್ಲಿ ವೋಟನ್ನ ಕೇಳಿದಂತಹ ಸುಮಲತಾ ಈ ಬಾರಿ ಒಂದ್ ವೇಳೆ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಕೇಳಿದ್ರೆ ಕಳೆದ ಬಾರಿನ ಜಿದ್ದಿಯ ಆ ಮಾತಿನ ಸಮರ ಏನಿದೆ ಅದನ್ನ ಮಂಡ್ಯ ಜನ ಯಾವ ರೀತಿ ತಗೋಬಹುದು ಸುಮಲತಾ ವಿಚಾರದಲ್ಲಿ? ಹೌದು, ಮಂಡ್ಯ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಸುದ್ದಿ ಆಗಿದ್ವು. ಸುಮಲತಾ ಅವರು ಸ್ಪರ್ಧೆ ಮಾಡುವಂಥ ನಿರ್ಧಾರವನ್ನು ಕೈಗೊಂಡ್ರು. ಆ ನಿರ್ಧಾರವನ್ನು ಕೈಗೊಂಡಂಥ ಸಂದರ್ಭ ಯಾವುದಾಗಿತ್ತು? ಅಂಬರೀಷ್ ಅವರು ನಿಧನರಾಗಿ ಕೆಲವೇ ದಿನಗಳಾಗಿದ್ವು. JDSನ ಮುಖಂಡರಾಗಿರುವಂಥ ಹಿರಿಯ ನಾಯಕರಾಗಿರುವಂಥ HD ರೇವಣ್ಣ ಅವರು ದೆಹಲಿಯಲ್ಲಿ ಕುಳಿತುಕೊಂಡು ಆಡಿದಂಥ ಒಂದಿಷ್ಟು ಮಾತುಗಳು ಸುಮಲತಾ ಅವರ ವಿರುದ್ಧವಾಗಿ ಅದು ಒಂದು ರೀತಿ ನೆರೇಟಿವನ್ನು ಸೆಟ್ ಮಾಡಿದ್ವು. ಸುಮಲತಾ ಅವರನ್ನು ಯಾವುದೇ ಕಾರಣಕ್ಕೂ ಗೆಲ್ಲಿಸಲೇಬೇಕು ಎನ್ನುವಂಥ ಪಣಕ್ಕೆ ಮಂಡ್ಯದ ಜನ ಬಂದಿದ್ದರು. ಯಾಕೆಂದರೆ ರೇವಣ್ಣ ಅವರು ರಾಜಕಾರಣಕ್ಕೆ ಬಂದಂಥ ರೀತಿಯನ್ನು ವಿಮರ್ಶೆ ಮಾಡಿದರು. ಅಂಬರೀಷ್ ಅವರು ಈಗಷ್ಟೇ ನಿಧನರಾಗಿದ್ದಾರೆ, ಅವರು ಬರಬೇಕಾಗಿತ್ತು ಎನ್ನುವಂಥ ಪ್ರಶ್ನೆಗಳನ್ನು ಕೇಳಿದಾಗ ಅದು ಒಂದು ರೀತಿ ಭಾವನಾತ್ಮಕ ವಿಚಾರವಾಗಿ ಪರಿಗಣಿಸಲಾಯಿತು. ಸುಮಲತಾ ಅವರು ಮಾಡಿದಂಥ ಒಂದು ಪ್ರಚಾರ ಇರಬಹುದು, ಸಿನಿಮಾ ತಾರೆಯರಾದಂಥ ಯಶ್ ಇರಬಹುದು, ದರ್ಶನ್ ಅವರು, ಇವರೆಲ್ಲರೂ ಹೋಗಿ ನಿಂತ್ಕೊಂಡು ಅವರ ಪರವಾಗಿ ಪ್ರಚಾರ ಮಾಡಿದ್ದಿರಬಹುದು ಮತ್ತು ಬಿಜೆಪಿಯು ಕೂಡ ಅಷ್ಟೇ ಅವರಿಗೆ ಸಪೋರ್ಟನ್ನು ಮಾಡಿದ್ವು. ಹೀಗಾಗಿ ಆ ಒಂದು ನೆರೇಟಿವ್ ಬೇರೆಯಾಗಿದ್ವು. ಸುಮಲತಾ ಅವರನ್ನು ಬರಬೇಕು ಅನ್ನುವಂಥ ನಿರ್ಧಾರದಲ್ಲಿ ಆ ಒಂದು ಭಾವನಾತ್ಮಕ ವಿಚಾರಗಳು ಜೊತೆ ಸೇರಿದ್ವು. ಆದರೆ ಚುನಾವಣೆಯಿಂದ ಚುನಾವಣೆಗೆ ಶ್ವೇತಾ ನೆರೇಟಿವ್ಗಳು ಬದಲಾಗ್ತವೆ. ಈ ಬಾರಿ ಸುಮಲತಾ ಅವರಿಗೆ ಸ್ಪರ್ಧೆ ಮಾಡಿದ್ದೇ ಆಗಿದ್ರೆ ಅಥವಾ ಮಾಡುವಂಥ ತೀರ್ಮಾನವೇ ಕೈಗೊಂಡಿದ್ದಾಗಿದ್ರೆ ಆ ರೀತಿಯ ವಾತಾವರಣಗಳು ಈ ಬಾರಿ ಮಂಡ್ಯದಲ್ಲಿ ಕಾಣ್ತಾ ಇರಲಿಲ್ಲ ಎನ್ನುವಂಥದ್ದನ್ನು ಮಂಡ್ಯ ಜನತೆಯು ಕೂಡ ಹೇಳ್ತಾರೆ. ಅಲ್ಲಿಯ ಚಿತ್ರಣವೂ ಕೂಡ ಹಾಗೆ ಇದೆ. ಕಳೆದ ಬಾರಿಯ ಒಂದು ವಿದ್ಯಮಾನಕ್ಕೂ ಈ ಬಾರಿಯ ವಿದ್ಯಮಾನಕ್ಕೂ ಬಹಳ ವ್ಯತ್ಯಾಸವಿದೆ. ಈ ಬಾರಿ ಬಿಜೆಪಿಯು ಕೂಡ ಬಲಿಷ್ಠವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಹೋರಾಟವನ್ನು ಮಾಡಿದ್ದಾವೆ. ಆದರೆ ಅದಕ್ಕಿಂತ ಮಿಗಿಲಾಗಿ
BJPಯೇ ಸ್ವತಃ JDS ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಆ ಒಂದು ನ್ಯೂಟ್ರಲ್ ಮತಗಳು ಕೂಡ ಈ ಬಾರಿ ಯಾರಿಗೆ ಹೋಗುತ್ತೆ ಯಾರಿಗೆ ಬರಲ್ಲ ಎನ್ನುವಂಥ ಚರ್ಚೆ ಮಾಡಿದಾಗ ಸುಮಲತಾ ಅವರಿಗೆ ತನ್ನ ಪರವಾಗಿ ಬರುವಂಥ ಸಾಧ್ಯತೆಗಳಿದೆ ಅಥವಾ ಇಲ್ಲ ಎನ್ನುವುದನ್ನು ಲೆಕ್ಕಾಚಾರ ಹಾಕೋದಕ್ಕೆ ಕೂಡ ಬಹಳ ಕಷ್ಟವಾಗಿ ಕಾಣ್ತಾ ಇದ್ವು. ಯಾಕೆಂದರೆ ಕಳೆದ ಬಾರಿಯ ನ್ಯೂಟ್ರಲ್ ವೋಟ್ಗಳಿರ್ಬೋದು, BJP ವೋಟ್ಗಳಿರ್ಬೋದು, ಸುಮಲತಾ ಪರವಾದಂಥ ವೋಟ್ಗಳಿರ್ಬೋದು ಮತ್ತು ಅಂಬರೀಷ್ನ ಅಭಿಮಾನಿಗಳ ಜೊತೆ ಇದ್ದಂಥ ವೋಟ್ಗಳು ಸುಮಲತಾ ಅವರಿಗೆ ಬಹಳ ಗಟ್ಟಿಯಾಗಿ ನಿಂತಿದ್ದ ಕಾರಣಕ್ಕೋಸ್ಕರ ಅವರು ಗೆದ್ದಿದ್ರು. ಆದರೆ ಈ ಬಾರಿ BJP JDS ಮೈತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಆ ಭಾಗದ ಒಕ್ಕಲಿಗ ಸಮುದಾಯದ ಪ್ರಮುಖ ಮತಗಳು ಅವರು JDS ಮತ್ತು BJP ಜೊತೆ ನಿಲ್ಲುವಂಥ ಸಾಧ್ಯತೆಗಳಿದೆ ಅನ್ನುವಂಥ ರಾಜಕೀಯ ವಿಮರ್ಶೆಗಳೇನಿದ್ದಾವೆ ಆ ಎಲ್ಲ ವಿಚಾರಗಳನ್ನು ಮನಗೊಂಡು ಸುಮಲತಾ ಅವರು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅನ್ನುವಂಥದ್ದು ರಾಜಕೀಯವಾಗಿ ಆಗ್ತಾ ಇರುವಂಥ ಚರ್ಚೆ. ಆದರೆ ಕುಮಾರಸ್ವಾಮಿ ಅವರ ಪರವಾಗಿ ಹೋಗ್ತಾರಾ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರಿ. ಬಹುತೇಕ ಕುಮಾರಸ್ವಾಮಿ ಅವರ ಪರವಾಗಿ ಅವರು ಪ್ರಚಾರವನ್ನು ಮಾಡ್ತಾರೆ ಮತ್ತು ಈ ಬಾರಿ ಅಂದರೆ ರಾಜಕೀಯವಾಗಿ ಕೊಡುವಂಥ ಸ್ಟೇಟ್ಮೆಂಟ್ಗಳಿರ್ಬೋದು. ಸುಮಲತಾ ಅವರು ಮತ್ತು ಕುಮಾರಸ್ವಾಮಿ ಅವರ ನಡುವೆ ಸಾಕಷ್ಟು ವಾಗ್ವಾದಗಳಾಗಿದ್ವು. ಈ ರೀತಿಯ ವಾಗ್ವಾದಗಳು ಎಲ್ಲ ಪಾರ್ಟಿಯಲ್ಲೂ ಆಗ್ತವೆ, ಎಲ್ಲ ಪಕ್ಷಗಳಲ್ಲಿಯೂ ಆಗ್ತವೆ. ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಶ್ವೇತಾ, ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರನ್ನ ವಿಧಾನಸಭೆಯಲ್ಲಿ ನಿಂತು ಯಾವ ರೀತಿ ತಮ್ಮ ಮೈತ್ರಿ ಸರ್ಕಾರ ರಚನೆ ಮಾಡಿದ ಸಂದರ್ಭದಲ್ಲಿ, ಅದು ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ರಚನೆ ಮಾಡಿದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹಿಗ್ಗಾಮುಗ್ಗ ವಾಗ್ದಾಳಿಯನ್ನೇ ಮಾಡಿದ್ರು ಕುಮಾರಸ್ವಾಮಿ ಅವರ ಪರವಾಗಿ ವಿರುದ್ಧವಾಗಿ. ನಿನ್ನೆ ಅದೇ ಯಡಿಯೂರಪ್ಪನವರು ಹೋಗಿ ಪ್ರಚಾರ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಯಾವುದೇ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಕೂಡ ಗೆಲ್ಲುವಂಥ ಶಕ್ತಿ ಇದೆ ಹೇಳುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜಕೀಯವಾಗಿ ಕೊಡುವಂಥ ಯಾವುದೇ ಸ್ಟೇಟ್ಮೆಂಟ್ಗಳು ಆಯಾ ಸಂದರ್ಭಕ್ಕೆ ಆಯಾ ವಿಚಾರಕ್ಕೆ ಅನುಗುಣವಾಗಿರ್ತವೆ ಹೊರತಾಗಿ ಅದು ಬಹುತೇಕ ವೈಯಕ್ತಿಕವಾಗಿಯೂ ಅಥವಾ ದ್ವೇಷದ ಕಾರಣಕ್ಕಾಗಿ ಇರೋದಿಲ್ಲ. ಹೀಗಾಗಿ ಸುಮಲತಾ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇರಬಹುದು ಅಥವಾ ಕುಮಾರಸ್ವಾಮಿ ಅವರು ಮತ್ತು ಸುಮಲತಾ ನಡುವೆ ಆಗಿರುವಂಥ ವಾಗ್ವಾದಗಳಿರಬಹುದು, ಆಯಾ ಸಮಯಕ್ಕೆ ಆದಂಥ ಘಟನೆಗಳವು. ಈಗ ಮೈತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಸುಮಲತಾ ಅವರು BJP ಸೇರ್ಪಡೆಯಾಗಿರುವ ಹಿನ್ನೆಲೆಯಲ್ಲಿ ಬಹುತೇಕ ಆ ಎಲ್ಲ ಸಂಬಂಧಗಳು ಮತ್ತೆ ರೀಜಾಯಿನ್ ಆಗಿ ಅವರವರ ಪರವಾಗಿ ಪ್ರಚಾರಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಳವಾಗಿದೆ. ಥ್ಯಾಂಕ್ ಯು ರವಿ ಶಿವರಾಮ್, ನಿಮ್ಮೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.